ನಟ ದರ್ಶನ್ಗೆ ಒಂದ್ ಕಡೆಗೆ ರಾಜಾತಿಥ್ಯ. ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಥ್ ಕೊಟ್ಟಂತಹ ಕುಟುಂಬಗಳ ದಯನೀಯ ಸ್ಥಿತಿಯ ಮುಂದುವರೆದ ಭಾಗ ನಿಮ್ಮ ಮುಂದೆ. ಜೀವನ ಸಾಗಿಸೋಕೆ ಪರದಾಡ್ತಾ ಇದ್ದಾರೆ A5 ನಂದೀಶ್ ಕುಟುಂಬ ಅನ್ನೋದು ಗೊತ್ತಾಗ್ತಾ ಇದೆ. ಮನೆ ಕಟ್ಟೋದಕ್ಕೆ ನಂದೀಶ್ ಸಾಲ ಮಾಡಿದ್ದ ಅನ್ನೋ ವಿಚಾರ. ಸೊ ಈಗ ತಂದೆ ತಾಯಿ ತಿಂಗಳಿಗೆ 20,000 ಕಟ್ಟಬೇಕಾದ ಸ್ಥಿತಿ. ನಂದೀಶ್ ಪರವಾಗಿ ಒಂದು ತಿಂಗಳು ಅವರ ಸಂಬಂಧಿಕರು ಕಂತನ್ನು ಕಟ್ಟಿದಾರಂತೆ. 20,000 ನಾವು ಕೊಡ್ತೀವಿ ಅಂತ ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ದರ್ಶನ್ಗಾಗಿ ಜೈಲು ಸೇರಿದ್ದಾನೆ, ಅವರೇ ಕರ್ಕೊಂಡು ಬರಲಿ ಅಂತ ಈಗ ಪಬ್ಲಿಕ್ ಟಿವಿಗೆ ನಂದೀಶ್ ಅವರ ತಂದೆ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಯನೀಯ ಸ್ಥಿತಿಯಲ್ಲಿದ್ದಾರೆ. ಒಂದು ತಿಂಗಳೇನೋ ಕುಟುಂಬದವರು ಫ್ಯಾಮಿಲಿಯವರೆಲ್ಲ ಬಂದರು, ತಿಂಗಳು ಬರ್ತಾರಾ, ಸೊ ಅವರೇ ಕರ್ಕೊಂಡು ಬರಲಿ, ಹೆಲ್ಪ್ ಮಾಡಲಿ ಅಂತ ನಿರೀಕ್ಷೆಯಲ್ಲಿದ್ದಾರೆ. ನಮಗೆ ಬೇಜಾರು, ಹಿಂಗಿದ್ದಿಂಗೆ ಆಯ್ತಲ್ಲ ಅಂತ. ಹೋಗಿದ್ದೆ ಸರ್, ಒಂದೇ ಸರಿ ನಾವು ಹೋಗಿದ್ದು. 15 ದಿನಕ್ಕೆ ವಾರಕ್ಕೆ ಹೋಯ್ತಾ ಇರ್ತಾರೆ. ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಸರ್. ಅಲ್ಲಿ ಏನು ಆಯ್ತದೆ ಅಂತೂ ಗೊತ್ತಿಲ್ಲ ಸರ್, ಏನು ಗೊತ್ತಿಲ್ಲ ಸರ್. ನನಗೆ ಅದೇನು ಅಂತೇ ಗೊತ್ತಿಲ್ಲ. ನನಗೆ ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್. ಅಷ್ಟು ಬಿಟ್ರೆ ನನಗೆ ಇಲ್ಲ ಸರ್. ಗೊತ್ತಿಲ್ಲ ಸರ್. ಅವರು ಕೂಡ್ತಾರೆ ಸರ್, ಅವ್ರನ್ನ ಕೂಡೋದು ನಿಜವೇ ಸರ್. ಅವರು ಕೂಡೋದು ನಿಜ ಇಲ್ಲ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೇನು ಗೊತ್ತು ಸರ್. ಒಳಗಡೆ ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಸರ್ ನಾವು 2 ದಿನ ಹೋಗಿದ್ದವ, ಹೋದ ಮಾತಾಡ್ಸ್ಕೊಬಂದು ಅಷ್ಟೇ ಸರ್. ಅದೇ ಮಾಮೂಲಿ ಏನಿಲ್ಲ, ನಾವು ಚೆನ್ನಾಗಿವೆ. ಕಣ್ಣೀರಿ ಏನೋ ಹಣೆ ಬರ ಹಿಂಗಾಯ್ತು ಅಷ್ಟೇ. ನಾವು ಹೋದೋ ಒಳಗೆ ಬಿಟ್ರು, ಒಂದು 5 ನಿಮಿಷ ಮಾತಾಡ್ದೋ, ಈಚೆಗೆ ಕಳಿಸ್ಬಿಟ್ರು, ಬಂದ್ಬಿಟ್ಟು ಕಾದು ಒಂದು ಅರ್ಧ ಕಾಲು ಗಂಟೆ ಕಾದು ಕಾಲ್ಬಿಟ್ಟು ಮಾತಾಡ್ಸ್ಕೊಂಡು, ಒಂದು 4 ಮಾತಾಡ್ಸ್ಕೊಂಡು ನಮಗೂ ಇದಾಯಿತು. ನಾವೇನು ಅವ್ರನ್ನೇ ಕರ್ಕೊಬರೋದು, ನಾವು ಬೇಳ್ಕೊಟ್ಟು ನಾವು ಬಿಡ್ಸ್ಕೊಬರ್ತೀವಿ ಅನ್ನೋದು ಏನು ನಮ್ಮ ಏನೂ ಇಲ್ಲ. ಅವ್ರು ಕರ್ಕೋಗೋರೆ ಕರ್ಕೊಬರ್ಲೇಬೇಕಾದ್ರೆ, ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು 1 ವರ್ಷ ಇದ್ದೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಭವಿಸ್ಕೊಬಿಡ್ತೀವಿ ಅಷ್ಟೇ. ನಾವೇನು ಮಾಡ್ಕೋಬೇಕು. ಎಲ್ಲಿ ನಮ್ಮ ಮಕ್ಕಳನ್ನ ಅಲ್ಲೇ ಉಳಿಸ್ಬಿಡ್ತಾರೋ ಅನ್ನೋ ಭಯ ಆಯ್ತದೆ, ತುಂಬ ಭಯ ಆಯ್ತದೆ. ಈಗ ಅವ್ರಿಗೆಲ್ಲ ಅಷ್ಟೊಂದು ಒಂದು ಆತಿಥ್ಯ ದೊರಕ್ತದೆ. ಅದು ಎಷ್ಟು ನಿಜವೂ ಸುಳ್ಳೋ ನಮಗೆ ಗೊತ್ತಿಲ್ಲ, ದೊರಕ್ತಾ ಇದೆ. ಇವರು ಈಗ ನಮ್ಮ ಕಡೆಯವರು ಹೋದರೆ 10 ನಿಮಿಷ 20 ನಿಮಿಷ ಮಾತಾಡೋದಕ್ಕೂ ಕಷ್ಟ. ನಾವು ಕೇಳಿದೆ, ಅವ್ರ ಕಡೆ ಯಾರು ಬಂದು ಸಪ್ರೇಟಾಗಿ ನೀನು ಮೀಟ್ ಆಗಿದ್ದಾರಾ, ಏನಾರ ಮಾತುಕತೆ ನಡೆದಿದ್ದದ, ಎಲ್ಲವನ್ನು ಕರೆಕ್ಟಾಗಿ ಹೇಳ್ಬಿಡು. ಯಾಕೆಂದರೆ ನಾವು ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಸರ್ ಹೋಗ್ತದೆ ಅಂತ ಹೇಳಿ ಕಳಿಸಿದೆ. ಯಾರೂ ಬಂದು ಅದನ್ನ ಏನು ಮೀಟ್ ಮಾಡಲಿಲ್ವಂತೆ. ಹೋಗ್ಲೇ ನಿಮ್ಮ ಬಾಸ್ನವರು ಮೀಟ್ ಮಾಡ್ದ ಅಂತ ಕೇಳಿದ್ರಂತೆ ನಮ್ಮ ಅವರ ಅಕ್ಕನಿಗೆ. ಇಲ್ಲ, ನಮ್ಗೆ ನೋಡೋಕ್ಕೂ ಆಗೋದಿಲ್ಲ ಅವ್ರನ್ನ, ಅವ್ರು ಎಲ್ಲ ಹಾಕಿದ್ದಾರೆ ಏನೋ, ಒಟ್ಟಿನ ಈ ಬಿಲ್ಡಿಂಗಲ್ಲಿ ಹಾಕೋರು ಅನ್ನೋದು ಅಷ್ಟೇ ಮಾತ್ರ ನಮಗೆ ಗೊತ್ತಿರೋದು. ನಮಗೇನು ನೋಡಲಿಲ್ಲ, ಏನೂ ಇಲ್ಲ. ಈಗ ಮುಂದಕ್ಕೆ ಹೆಂಗೆ ಏನು ಮಾಡೋದು ಅಂತ ಹೇಳಿದ್ರು. FIR ಏನು ಬರ್ತದೆ, ಆಮೇಲೆ ಏನೋ ಮಾಡೋದೈತೆ ಅಂತ ಅಳ್ತಿದ್ನಂತೆ ಸರ್. ಅಷ್ಟೇ, ಏನು ಮಾಡ್ತಾರೆ ಬಿಡ್ತಾರೆ ಅಂತೇಳಿ. ನಮಗೆ ಭಯ ಆಯ್ತಾ ಇರೋದು ಏನು ಅಂದರೆ, ಒಂದು 4-5 ಜನ ವೀಕ್ ಕ್ಯಾಂಡಿಡೇಟ್ಗಳು ಅವರೇ ಅಲ್ಲಿ ಆರ್ಥಿಕವಾಗಿ. ಅವ್ರನ್ನ ಎಲ್ಲಿ A1 A2 ಮಾಡಿ ಏನು ತಪ್ಪೇ ಇಲ್ದೇನೆ, ಇವನು ಸ್ಟಾರ್ಟಿಂಗ್ ಓದೋದು ಪವನ್ನೋ ಯಾರೋ ಅವ್ರ ಜೊತೆ ಕರೆದ್ರಂತೆ. ಕೇಬಲ್ ಕೆಲಸ ಮಾಡ್ತಾ ಇದ್ದಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋದೆ ನಾನು. ಅಲ್ಲಿ ಏನು ನಡೀತು ಅಂತ